ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ಥೈಲ್ಯಾಂಡ್ನಲ್ಲಿರ್ತಕ್ಕಂಥ ನುಂಗ್ ನೂಚ್ ಟ್ರಾಪಿಕಲ್ ಬೊಟಾನಿಕಲ್ ಗಾರ್ಡನ್ ಅನ್ನೋ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇದು ಪಟಾಯ ಗಾರ್ಡನ್ ಎಂದು ಸಮೇತ ಕರೀತಾರೆ. ನೆಕ್ಸ್ಟ್ ನುಂಗ್ ನೂಚ್ ವಿಲೇಜ್ ಅಂತಲೂ ಸಮೇತ ಇದನ್ನು ಕರೀತಾರೆ. ಸ್ನೇಹಿತರೆ, ಇದು ಥೈಲ್ಯಾಂಡ್ನ ಚೋನ್ಬುರಿ ಪ್ರಾಂತ್ಯದಲ್ಲಿ ಇದೆ ಅಂತ ಹೇಳ್ಬೋದು. ಇದು ಸುಮಾರು 500 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಸುಮಾರು 2 ಕಿಲೋಮೀಟರ್ ವಿಸ್ತಾರವನ್ನು ಒಳಗೊಂಡಿದೆ. ಇಲ್ಲಿ ಇದನ್ನು ಸಸ್ಯಶಾಸ್ತ್ರೀಯ ಉದ್ಯಾನವನ ಮತ್ತು ಪ್ರವಾಸಿ ಆಕರ್ಷಣೆಯಾಗಿ ಇಲ್ಲಿ ಜನ ಹೋಗ್ತಾರೆ. ಸ್ನೇಹಿತರೆ, ಮತ್ತು ಇದನ್ನು ತಲುಪಬೇಕು ಅಂದರೆ ಬಸ್ಸು, ಟ್ಯಾಕ್ಸಿ, ಖಾಸಗಿ ಭೂ ಸಾರಿಗೆ ಮೂಲಕ ಇಲ್ಲಿಗೆ ತಲುಪಬಹುದು. ಸ್ನೇಹಿತರೆ, ಇದು ತನ್ನದೇ ಆದ ಸೈಕಾರ್ಡ್ ಜೀನ್ ಬ್ಯಾಂಕ್ ಹೊಂದಿರುವ ಸೈಕಾರ್ಡ್ಗಳಿಗೆ ಮೀಸಲಾಗಿರುವ ಪ್ರಮುಖ ವೈಜ್ಞಾನಿಕ ಕೇಂದ್ರ ಅಂತಲೇ ಸಮೇತ ಕರೀತಾರೆ. ಸ್ನೇಹಿತರೆ, ಈ ನಾಂಗ್ ನೂಚ್ ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಸಸ್ಯಶಾಸ್ತ್ರೀಯ ಉದ್ಯಾನವಾಗಿದೆ ಅಂತಲೂ ಸಮೇತ ಹೇಳ್ಬೋದು. ಇದು 1954ರಲ್ಲಿ ಪಿಸಿಟ್ ಮತ್ತು ನೋಂಗ್ ನೂಚ್ ತನ್ಸಾಚ ಉದ್ಯಾನದ ಆಧುನಿಕ ಸ್ಥಳದಲ್ಲಿ 1500 ರೈ ಭೂಮಿಯನ್ನು ಖರೀದಿಸಿದರು. ತೆಂಗಿನಕಾಯಿ, ಮಾವು, ಕಿತ್ತಳೆ ಇಂತಹದನ್ನು ಬೆಳೆಯೋದಕ್ಕೆ ಅಂತಲೇ ಈ ಪ್ರದೇಶವನ್ನು ತೆಗೆದುಕೊಂಡ್ರು. ನಮ್ಮೂರಾಗೆ 10 ರೂಪಾಯಿ ಕೊಟ್ರೆ ಮಾಡ್ತೀವಿ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಆಂಗಲ್ ಹೊಡ್ಕೊ ಸರ್, ಟಾಪ್ ಆಂಗಲ್ ಹೋಗ್ಲಾ. ನನ್ನ ಮಗನೇ, ಒಂದು ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ಫ್ರಂಟ್ ಪೇಜಲ್ಲಿ ಬಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ. ಇದಾರೆ, ಬೇಗ ತಿಳ್ಕೊ. ಮೂರ ಪಕ್ಕದಲ್ಲಿ ಸಾಣೆ ಅಲ್ಲೆಲ್ಲ ಇದೆ ಆನೆ. ಸನು ಇದು ಬರೀ ಆನೆ ಸೊಂಡ್ಲಿ ಇಡಕ್ಕಿಲ್ಲ, 100 ಬಾತ್ ಕೊಡ್ಬೇಕು ಅಂದ್ರೆ ಇಲ್ಲ, ಸಾಣೆ ನಮ್ದ್ರಲ್ಲ ಇದೆಯಲ್ಲ. ಅಲ್ಲ, ನಮ್ದ್ರಲ್ಲ ಸಾಣೆಹಳ್ಳಿಯಲ್ಲಿ ಒಳ್ಳೆ ಆನೆ ಹಳ್ಳಿ ಎಲ್ಲ ಮಠಗಳಲ್ಲಿ ಎಲ್ಲ ಆನೆ ಇಟ್ಬಾರ್ದು. ಇಲ್ಲೆಲ್ಲ ಬಂದು 100 ಬಾತ್ ಕೊಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಟೈಗರ್ ಇಸ್ ಓಕೆ, ಲಯನ್ ಇಸ್ ಓಕೆ. ಆನೆ ಇದೆಯಲ್ಲ, ಆನೆ ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ನಮ್ಮ ಗಣೇಶ ಅದು. ಬಟ್ ಪ್ಲಾಂಟೇಶನ್ ಎಲ್ಲ ಸಖತ ಮಾಡಿದ್ದಾರೆ. ದೈವ ತುಂಬಾ ಚೆನ್ನಾಗಿದೆ. ಅದನ್ನ ಜಸ್ಟ್ ನಾವು ಮುಟ್ಟಿ ವಾವ್. ನೋಡೋ ಗಣೇಶ, ವಿಘ್ನೇಶ, ಜೈ ಜೈ ಗಣೇಶ್, ಹೊಡೆಯಲ್ ಜೈ ಗಣೇಶ್. ಜೈ. ಏನಿಲ್ಲ, ಸುಮ್ಮನೆ ಅಷ್ಟೇ. ಸಣ್ಣ ಕಮ್ಮಿಯರ್ ಬಾ, ಬೇಗ ಒಂದು ಊಟ ಸಿಗಲ್ಲ ನಮಗೆ. ಆನೆ ಬಾಲ ಬೇಕಂದ್ರೆ ಆನೆ ಬಾಲ ಬೇಕಂತ ಕೇಳ್ತಿದ್ದಾರೆ. ಲಕ್ಕಿ ಅಂತೆ ಆನೆ ಬಾಲ 1 hair 100. ಸನ ಊಟ ಕರೀತಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಚ್ ಎಲ್ಲ ಊಟಕ್ಕೆ ಹೋಗಿದೆ, ನಮ್ಗೆ ಕರೀತಿದ್ದಾರೆ. ಸೊ
ಹೋಗ್ಲೇಬೇಕು. ಬಾಳೆಹಣ್ಣು ತಿನ್ಸ್ಬೋದು ನೋಡಲ್ಲಿ. ಎಸ್ ಬಾಳೆಹಣ್ಣು ತಿನ್ಸ್ಬೋದು. ಒಳ್ಳೆ ಸಖತ್ತಾಗಿದೆ ಇಲ್ಲೆಲ್ಲ ನೋಡೋಣ ನಂತರ ಬನ್ನಿ. ತಿನ್ಸೋಣ ಬಾಳೆಹಣ್ಣು? ಏ, ಬೇಡ, ಊಟ ನಾವ್ ಮಾಡೋಣ ಫಸ್ಟ್. ನಾವ್ ಬಾಳೆಹಣ್ಣು ತಿನ್ ಬರೋಣ, ಆಮೇಲೆ ಅದು ತಿನ್ಸೋಣ. ಫುಡ್ ಇಲ್ಲಿ ಸಿಗ್ತೈತೆ ಅನ್ಸುತ್ತೆ. ಇಲ್ಲಿ ಊಟದ ಹಾಲಿಗೆ ಪ್ಯಾಕೇಜ್ ಅಲ್ಲಿ ಫುಡ್ ಅನ್ನು ಆಡ್ ಮಾಡಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ ಅನ್ಸುತ್ತೆ. ವೆಜಿಟೇರಿಯನ್ ಬಟ್ ಇಲ್ಲಿ ಫುಡ್ ನಮಗೆ ಮ್ಯಾಕ್ಸಿಮಮ್ ಅಡ್ಜಸ್ಟ್ ಆಗಲ್ಲ. ಇದೆಲ್ಲ ಇದ್ರು ತರಕಾರಿ, ಹಣ್ಣು, ನೋಡ್ಬೇಕು. ಬ್ರೆಡ್ ಬನ್ನು ಸಿಕ್ಕರೆ ಸಾಕು. ಎಲ್ಲ ರೈಸು ನಮ್ಮ ಕ್ವಾಲಿಟಿ ಇರೋದಿಲ್ಲ. ಹಾಗಾಗಿ ಈ ತರ ಸ್ಟಿಕ್ಕರ್ ಹಾಕ್ತಾರೆ. ಯಾವ ಪ್ಯಾಕೇಜರು ಏನ್ ಫುಡ್ ಇರುತ್ತೆ ಅನ್ನೋದು ಇದರಲ್ಲಿ ಆಡ್ ಆಗಿರುತ್ತೆ ಈ ಸ್ಟಿಕ್ಕರ್ಗೆ. ಸೊ ನೋಡ್ಬೇಕು. ಎಂಟ್ರೆನ್ಸ್ ಇಂಡಿಯನ್ ಬ್ಯೂಟಿಫುಲ್ ಕಸಿನ್ಸ್. ಸರ್ ಏನು ಸರ್ ಸನ್ನು ಫಾಸ್ಟ್ ಬರ್ಬೇಕು. ಸನ್ನು ಅವರೆಲ್ಲ ಹೋಗ್ಬಿಟ್ರು. ಫಾಸ್ಟ್ ಬಾ, ಏನ ಫಾಸ್ಟ್ ಬಾಪ್ಪ. ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗಲ್ಲ. ಮಿಸ್ ಆಗ್ಬಿಟ್ರೆ ದೊಡ್ಡದಿದು. ರುದ್ರೇಶ್ ಅವರು ಫಾಸ್ಟ್ ಆಗಿ ಬರ್ರಿ ಅಂತ ಹೇಳ್ತಿದ್ದಾರೆ. ಫಾಸ್ಟ್ ಆಗಿ ಬರ್ತಾ ಇದೀವಿ. ಇದು ಒಂಥರ ವಾಕಿಂಗ್ ಸ್ಟ್ರೀಟ್ ಇದಂಗಿದೆ. ಇಂಡಿಯನ್ ಫುಡ್ ಎಲ್ಲ ಗುರು. ಇಂಡಿಯನ್ ಫುಡ್ ಹುಡುಕ್ತಾ ಇದೀವಿ. ಇಂಡಿಯನ್ ಫ್ಲಾಗ್ ನೋಡ್ತಾ ಇಲ್ಲಿ ದಿಸ್ ಒನ್ ಇಸ್ ಇಂಡಿಯಾ ಫ್ಲಾಗ್. ನಮಸ್ತೆ ಭಾರತ್. ಜೈ. ವಾವ್, ಒಂದ್ಸತಿ ಬಂದ್ಬಿಡ್ರಿ. ಇನ್ನೂ ಚಿಲಿಯಾಗಿ ತುಂಬಾ ಚೆನ್ನಾಗಿದೆ. ಏನಿದೆ ಅಂತ ನೋಡ್ಬಿಡೋಣ. ಇಂಡಿಯನ್ ಕಸಿನ್ ಹಾಲ್ ಫ್ರೀ from 11 to 3:30 p.m. ಓಕೆ. ಸ್ನೇಹಿತರೆಲ್ಲ ನನ್ನ ಚಿರದಲ್ಲಿ ಡಿನ್ನರ್ಗೆ ಬಂದಿದ್ದಾರೆ. ಈಗ ನೋಡ್ರಿ, ಈ ತರ ಇದೆ ಡಿನ್ನರ್ ಕ್ಯಾಂಟೀನ್ ಹಾಲು. ಇಲ್ಲಿ ಇಂಡಿಯನ್ ಫುಡ್ ಮಾತ್ರ ಸಿಗ್ತಾ ಇದೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟಾರ್ಟ್ ಆಯ್ತು ದಾರ. I got the cash in the bag, stadium packed. Born a rock star in this life, gonna live it up on the attack. Baby, I'm bad, I just wanna get caught up in this life. I'm crazy, I'm mad, doing no cap. Only God wants you, better go live it up. Cash in the bag, stadium packed. Baby, I'm bad, baby, I'm bad. ಹಂಗಲ್ಲ, ಕರೆಕ್ಟ್ ಆಗುತ್ತೆ.
ಇಲ್ಲೂ ಅಲ್ಲೂ ಹಿಂಗೆ ಇದ್ದಿದ್ದು ಅಲ್ಲೂ ಹಿಂಗೆ ಇದ್ದಿದ್ದು ನೋಡ್ರಿ ಇಲ್ಲೂ ಬಂತು ಅಲ್ಲಿ ಹಂಗೆ ಎಲ್ಲಿ ಏನ್ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಹೊರಗಿಂದ ಎದ್ದಾಡ್ತಿರ್ತಾರೆ. ಹಂಗ್ ಮಾಡಿದ್ದಾರೆ ಇವರು ಬೇಗ. ಅಲ್ಲಿ ನೋಡಿ ಆ ಕಡೆ ಯಾವ್ದು ಹಂಗೆ ಹೋಗ್ತಿರ್ತವೆ. ಇಂಡಿಯನ್ ಸಾಂಗ್ ಇದೆಲ್ಲ ನಾವು ಎಣ್ಣೆ ಮಾಡಿ
ಸುಮ್ಮನೆ ಗಂಡಸರು ಒಬ್ರು ಕಾಣಂಗಿಲ್ಲ ಅವರು. ಇದ್ರ ಗಂಡಸರು ಒಬ್ರು ಇಲ್ಲ.ท่านจะมี